ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಕೇರ್ಪೇಟೆ ತಾಲೂಕು ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಚ್.ಎಸ್. ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಇಂದಿನ ಅಧ್ಯಕ್ಷರಾಗಿದ್ದ ಸಚಿನ್ ಬಾಬು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಎಚ್.ಎಸ್. ನಾಗರಾಜ್ರವರು ಬಿಟ್ಟರೆ ಉಳಿದ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದ ಕಾರಣದಿಂದಾಗಿ ಅಧ್ಯಕ್ಷರಾಗಿ ಎಚ್.ಎಸ್. ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಭರತ್ ಕುಮಾರ್ ರವರು ಚುನಾವಣಾ ಫಲಿತಾಂಶವನ್ನು ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ರವರು ಹಾಗೂ ಸೊಸೈಟಿ ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು. ಅಣ್ಣ ನೀವು ಒಬ್ಬರು ಅಧ್ಯಕ್ಷರೇ, ಚಂದ್ರಗೌಡ ಸ್ವಲ್ಪ ಮುಖ ಕಾಣಿಸ್ತಿಲ್ಲ. ಹಾಂ, ನಗಾಡಿ ಚಂದ್ರಗೌಡ್ರೆ ನೀವೇ ಹಾಂ ಇದಕ್ಕನ್ರಿ. ಕೇರ್ಪೇಟೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಚಿನ್ ಬಾಬು ಅವರು ಅಧ್ಯಕ್ಷರಾಗಿದ್ದರು. ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶುರುವಾಗಿದ್ದಿಲ್ಲ. ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಸರ್ವಾನುಮತದಿಂದ ಅಧ್ಯಕ್ಷರು ರಾಜ್ಯದಿಂದ ನಾಗರಾಜ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಎಲ್ಲ ನಿರ್ದೇಶಕರಿಗೆ ಧನ್ಯವಾದವನ್ನು ಹೇಳ್ತಾ, ಹಿಂದೆ ಕಳೆದ 4 ವರ್ಷದಿಂದ ಸಂಘವನ್ನು ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಯಾವ ರೀತಿ ಸಂಘವನ್ನು ಮುನ್ನಡೆಸ್ಕೊಂಡಿದ್ದಾರೆ, ಅದೇ ರೀತಿ ಮುಂದಿನ ಅವಧಿಯವರೆಗೆ ನಾಗರಾಜು ಅವರು ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ಎಲ್ಲರೂ ನಿರ್ದೇಶಕರನ್ನ ಆಡಳಿತ ಮಂಡಳಿಯವ್ರನ್ನ ವಿಶ್ವಾಸ ತಗೊಂಡು ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ನಾವೆಲ್ಲರೂ ಸಹ ಒಂದು ತುಂಬ ಹೃದಯದಿಂದ ಆಶೀರ್ವದಿಸ್ತಾರೆ. ಕೇರ್ಪೇಟೆ ತಾಲೂಕು ಹೊಸಹೊಳಲು ಗ್ರಾಮದ ಎಸ್.ಎಸ್. ಬ್ಯಾಂಕ್ ಕೃಷಿ ಪತ್ತಿಕೆಯ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಇದು ನಿರ್ದೇಶಕರು, ಇದು ಡಿ.ಸಿ.ಸಿ ಬ್ಯಾಂಕ್ ಅಧ್ಯಕ್ಷರು, ಉಪಾಧ್ಯಕ್ಷರು ಅಶೋಕಣ್ಣವರು ನೇತೃತ್ವದಲ್ಲಿ ನಡೆದಂಥ ಈ ಗ್ರಾಮದ ಎಲ್ಲ ಮುಖಂಡರು, ಮತದಾರರು ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಿರ್ದೇಶಕರುಗಳಿಗೂ ಧನ್ಯವಾದಗಳು. ನನಗೆ ಅಧ್ಯಕ್ಷರ ಸ್ಥಾನ ದೊರಕಿದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.